ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಜೈಲ ಬೇಲ ಅನ್ನೋ ಚರ್ಚೆ ಶುರುವಾಗಿದೆ. ಎಚ್.ಡಿ. ರೇವಣ್ಣ ವಿರುದ್ಧ ಲುಕೌಟ್ ನೋಟಿಸ್ ಜಾರಿ ಮಾಡಲಾಗಿದೆ. ನೋಟಿಸ್ ಜಾರಿ ಹಿನ್ನೆಲೆ ಎಚ್.ಡಿ. ರೇವಣ್ಣಗೆ ಬಂಧನದ ಭೀತಿ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಬಂಧನವಾಗುವಂತಹ ಸಾಧ್ಯತೆ ಇದೆ. ಕಳೆದ 2 ದಿನಗಳಿಂದ ರೇವಣ್ಣ ನಾಪತ್ತೆಯಾಗಿದ್ದು ವಿದೇಶಕ್ಕೆ ತೆರಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಎಸ್ಐಟಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಕುಮಾರಣ್ಣ ದಿನಕ್ಕೊಂದು ಸ್ಟ್ಯಾಂಡ್ ಚೇಂಜ್ ಮಾಡ್ತಾರೆ. ಒಂದಿನ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತಾರೆ, ಇನ್ನೊಂದಿನ ನಮ್ಮ ಫ್ಯಾಮಿಲಿ ಬೇರೆ ಬೇರೆ ಅಂತಾರೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕುಟುಕಿದ್ದಾರೆ. ಕುಮಾರಸ್ವಾಮಿಗೆ ಯಾವತ್ತೂ ಕೂಡ ಸ್ಥೀಮಿತ ಇಲ್ಲ ಅಂತ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ಗುಡುಗಿದ್ದಾರೆ. ಕುಮಾರಣ್ಣಂಗೆ ಬಹಳ ಹತಾಶ ಇದ್ದಾರೆ. ಅವರು ಒಂದೊಂದು ದಿನಕ್ಕೆ ಒಂದು ಸ್ಟ್ಯಾಂಡ್ ಚೇಂಜ್ ಮಾಡ್ತಾರೆ. ಅವರು ಒಂದಿನ ತಿನ್ನೋನು ನೀರು ಕುಡಿಬೇಕು ಅಂತ ಹೇಳ್ತಾರೆ, ಇನ್ನೊಂದಿನ ನಮ್ಮ ಫ್ಯಾಮಿಲಿನೇ ಬೇರೆ ಅವ್ರ ಫ್ಯಾಮಿಲಿನೇ ಆಯ್ತಾ. ಸೀಮಿತ ಇಲ್ಲ, ಯಾವತ್ತೂ ಸೀಮಿತ ಇಲ್ಲ, ಇವತ್ತೆಲ್ಲ. ಒಂದಿನ ಅವ್ರಿಗೆ ಟಿಕೆಟ್ ಕೊಡಲ್ಲ, ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಟಿಕೆಟ್ ಕೊಡುವುದಿಲ್ಲ ಅಂತ. ಒಂದಿನ ಹಿಂದೆ BJP ಅವ್ರಿಗೆ ಏನೆಲ್ಲ ಬೇಕು ಎಲ್ಲ. ಎಚ್.ಡಿ. ರೇವಣ್ಣ ನನ್ನ ಕ್ಯಾಸೆಟ್ ಇದೆ ಅಂತಾರೆ. ಮುಹೂರ್ತ ಇಟ್ಕೊಂಡು ಕ್ಯಾಸೆಟ್ ರಿಲೀಸ್ ಮಾಡಲಿ, ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ ಅಂತ ಹಾವೇರಿಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸವಾಲ್ ಹಾಕಿದ್ದಾರೆ. ಬಿಡುಗಡೆ ಮಾಡಲಿ, ಯಾರು ಬೇಡ ಅಂತಿದ್ದಾರೆ. ಅವ್ರ ತಂದೆ ಹೇಳ್ತಾರೆ 9 ವರ್ಷದ ಹೆಣ್ಮಗಳು ಅಂತ. ಅವರು ಅದನ್ನು ಯಾಕೆ ಇನ್ನೂ ರಿಲೀಸ್ ಮಾಡಲಿಲ್ಲ, ನಾವು ಗಂಡಸರಲ್ಲ ಅವರೇ ಗಂಡಸರು ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರೇ ಗಂಡಸರು, ಯಾರು ನಾವು ಗಂಡಸಲ್ಲ, ಯಾರು ಗಂಡಸಿಲ್ಲ, ನಮ್ಗೆ ಯಾರಿಗೂ ತಾಕತ್ತಿಲ್ಲ. ಅವ್ರಿಗಿರೋ ತಾಕತ್ ನಮ್ಗೆ ಯಾರಿಗಿಲ್ಲ. ನಮ್ಗೆ ತಾಕತ್ ಅವ್ರಿಗಿರೋ ತಾಕತ್ತಿಲ್ಲಪ್ಪ. ಶಿವ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗಂಡಸ್ತನದ ಬಗ್ಗೆ ಮಾತಾಡ್ತಾರೆ ಅವರು. ನೋಡಿ ಗಂಡಸ್ತಾನ ಅಂತ ತಿರ್ಗಾ ಕೆಣಕ್ತಾ ಇದ್ದೀವಿ. ನಾವಲ್ಲ ಕಣ, ನಾವು ಗಂಡಸು ಅಲ್ಲ. ಒಂದಿನ ನನ್ನ 420 ಅಂತ ಹೇಳ್ತಾ ಇದ್ರು, ಕೋಪದಲ್ಲಿದ್ದಾರೆ. ಶಾಂತವಾಗ್ಲಿ, ಆಮೇಲೆ ಚರ್ಚೆ ಮಾಡೋಣ ಅಂತ ಕುಮಾರಸ್ವಾಮಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡೋದನ್ನ ಬಿಟ್ಟು ಗೊತ್ತಿಲ್ಲ, ಪೊಲೀಸರು ಮತ್ತೊಂದು FIR ಹಾಕಿದ್ದಾರಂತ ಕೇಳಿದ್ದೀನಿ. ಪೊಲೀಸ್ನವರ ಹತ್ತಿರ ನ್ಯಾಯ ಕೇಳೋಣ, ಮಾಧ್ಯಮದಲ್ಲಿ ಬಂದಿದ್ದನ್ನ ನೋಡಿದ್ದೀವಿ, ಪಾಪ ಕುಮಾರಸ್ವಾಮಿ ಒಬ್ಬನ ಕೈನಲ್ಲಿ ಯಾಕೆ ಮಾತನಾಡಿಸ್ತೀರಿ ಅಂತ ಟೀಕಿಸಿದ್ದಾರೆ. ತನಿಖೆ ಏನು ಬೇಕು ತನಿಖೆ ಮಾಡ್ಕೊಳ್ಳಿ, ನಾನು ದಾಖಲೆ ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟು ಲೇಟ್ ಯಾಕೆ ಮಾಡ್ತಾ ಇದ್ಯಾ? ಮುಹೂರ್ತ ಬೇಕು ಅವ್ರಿಗೆ. ಯಾವ ಮುಹೂರ್ತ? ರೇವಣ್ಣನ ಮುಹೂರ್ತ ಕೇಳ್ಕೊಂಡು ಇಟ್ಟು ಬಿಟ್ಬಿಟ್ಟು ಮಾಡ್ಗೋ, ಯಾರು ಬೇಡ ಅಂತಾರೆ? ಇನ್ ಯಾರು ಬೇಡ ಅಂತ ಹೇಳ್ತಾರೆ? ಅವ್ರ ತಂದೆ ಬೇರೆ ಹೇಳ್ತಿರಲ್ಲ, ಅದು ಯಾವ್ದೋ 6 ವರ್ಷ 9 ವರ್ಷದ ಹೆಣ್ಮಗಳು ಅಂತ. ಅದನ್ನ ಇನ್ನ ಯಾಕೆ ರಿಲೀಸ್ ಮಾಡಿಲ್ಲ, ಅದು ಯಾರು ಅಂತ ಸ್ವಲ್ಪ ನೋಡ್ತೀನಿ. ಎಲ್ಲದಕ್ಕೂ ರೆಡಿ ಇದೀವಿ, ಅದಕ್ಕೆಲ್ಲ ನಾನು ಸ್ಟೇಟ್ ಫಾರ್ವರ್ಡ್, ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಟೈಮ್ ಎಲ್ಲ ಎಪಿಸೋಡ್ಗಳನ್ನ ನೋಡಿದ್ರೆ ಸಿದ್ದರಾಮಯ್ಯನವರೇ ಪ್ರಜ್ವಲ್ನನ್ನ ವಿದೇಶಕ್ಕೆ ಕಳುಹಿಸಿದ್ದಾರೆ ಅನ್ಸುತ್ತೆ ಅಂತ ಬೀದರ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಇರೋದು ರಾಜ್ಯ ಸರ್ಕಾರದ ಕೈಯಲ್ಲಿ. ಪ್ರಜ್ವಲ್ ರೇವಣ್ಣ ವೋಟಿಂಗ್ ಮಾಡಿ ವಿದೇಶಕ್ಕೆ ಹೋಗೋದು ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ? ದೇವೇಗೌಡರಿಗೆ ಅವಮಾನ ಮಾಡಬೇಕು ಅಂತ ಮಾಡಿರೋ ಸ್ಕೀಮ್ ಇದು ಅಂತ ಅಶೋಕ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಎಪಿಸೋಡ್ ಅನ್ನ ನೋಡಿದಾಗ